మాట్లాడడానికి వాళ్ళు నడుచుకోవడానికి కూడా యోగ్యం లేదు. అయితే ఈ రోజు క్యాండిడేట్ అయ్యి మన చెరువుకు వచ్చినారు. మాకు ఓట్లు వేయండి, ఆ మధ్యలో మీరు ఓట్లు వేస్తారు మీరు చెప్పండి. మరియు మన లక్ష్యారామైన వాళ్ళు మాట్లాడాలంట. మన క్యాండిడేట్ లక్ష్యారామైన వాళ్ళు చాలా పెద్ద కుటుంబం నుంచి వచ్చిండారు. మరియు बोलो भारत माता के, कांग्रेस पार्टी के ದಿನಗಳಲ್ಲಿ 26ನೇ ತಾರೀಕು ಒಂದು ಎಲೆಕ್ಷನ್ ನಮ್ಮ ರಾಜ್ಯದ ಮತ್ತು ದೇಶದ ಹಿತಕ್ಕಾಗಿ ನಡೆಯುವಂತಹ ಚುನಾವಣೆ ಬರ್ತಾ ಇದೆ. ಇವತ್ತು ವೇದಿಕೆ ಮೇಲಿರುವ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಅತಿ ದೊಡ್ಡ ನಮ್ಮ ನಾಯಕರುಗಳು ಸುಬ್ಬಾರೆಡ್ಡಿ ಅಣ್ಣನವರು ಮತ್ತು ಸುಧಾಕರ್ ಅಣ್ಣನವರು ನಮ್ಮ ಈ ಭಾಗಕ್ಕೆ ಮತ್ತು ಇಡೀ ನಮ್ಮ ರಾಜ್ಯಕ್ಕೆ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನಗಳನ್ನು ತಂದು ನಮ್ಮ ಈ ಭಾಗಗಳಿಗೆ ಬಹಳಷ್ಟು ಒಂದು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರತಿ ಒಂದು ಎಲ್ಲ ವರ್ಗದ ಜನರ ಜೊತೆ, ಎಲ್ಲ ಜಾತಿಯ ಜನರ ಜೊತೆ, ಎಲ್ಲ ಬಡವರ ಜೊತೆ ಇರುವಂತ ಪಕ್ಷ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ದಯವಿಟ್ಟು ಇದೆಲ್ಲ ತುಂಬಾ ಬಿಸಿಲು, ನೀವೆಲ್ಲ ನೂರಾರು ಜನ ಸಾವಿರಾರು ಜನ ಸಂಖ್ಯೆಯಲ್ಲಿ ನೀವು ಬಂದು ಇವತ್ತಿಲ್ಲಿ ಸ್ವಲ್ಪ ನಮ್ಮ ಚೇಳೂರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಕೊಡೋಕೆ ಬಂದಿದ್ದೀರಿ. ಮುಂಬರುವ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 3 ಪ್ರಣಾಳಿಕೆಗಳು ಹೆಚ್ಚಾಗಿ ಕೇಂದ್ರದಿಂದ ಬರುವಾಗಿದೆ. ಆ ಪ್ರಣಾಳಿಕೆಗಳ ಬಗ್ಗೆ ನಮ್ಮ ಮಾನ್ಯ ಮಂತ್ರಿಗಳು, ಮಾನ್ಯ ಶಾಸಕರುಗಳು ನಿಮಗೆ ದಯವಿಟ್ಟು ತಿಳಿಸ್ತಾ ಬರ್ತಾರೆ. ಈ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಯುವಕರ ರಕ್ಷಣೆಗಾಗಿ ಇರುವಂತಹ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಕ್ಷಣೆಗಾಗಿ ಇರುವಂತಹ ಪಕ್ಷ, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ರೈತ ಬಂಧು ಮತ್ತೆ ನಮ್ಮ ಅನ್ನದಾತರ ಪರ ಇರುವಂತಹ ಪಕ್ಷ. ಮುಂಬರುವ ಚುನಾವಣೆಗಳಲ್ಲಿ ರಕ್ಷಾರಾಮಯ್ಯ ಇಲ್ಲಿ ಅಭ್ಯರ್ಥಿ ಅಲ್ಲ. ಇಲ್ಲಿ ಇರುವ ಪ್ರತಿಯೊಬ್ಬರು ಮಹಿಳೆಯರು, ಯುವಕರು, ನಮ್ಮ ಹಿರಿಯರು, ನೀವೇ ರಕ್ಷಾರಾಮಯ್ಯ, ನೀವೇ ಸುಬ್ಬಣ್ಣ, ನೀವೇ ಸುಧಾಕರಣ್ಣ, ನೀವೇ ನಮ್ಮ ಸಿದ್ದರಾಮಣ್ಣ, ನೀವೇ ನಮ್ಮ DK ಶಿವಕುಮಾರ್ ಅಣ್ಣ ಕೂಡ. ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕಾಗಿರೋದು ನೀವೇ ಅಭ್ಯರ್ಥಿಗಳು. ಮನೆ ಮನೆಗೆ ನೀವು ವೋಟ್ ಮಾಡ್ತೀರಾ ಮಾತ್ರ ಸಾಲದು. ದಯವಿಟ್ಟು ನಮ್ಮ ಬಂಧುಗಳೇ, ಈ ಒಂದು ಸಂವಿಧಾನವನ್ನ, ಈ ನಮ್ಮ ಗ್ಯಾರಂಟಿಗಳನ್ನ ಉಳಿಸ್ಬೇಕು ಅಂದ್ರೆ ನಾವು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಮತವನ್ನು ಬೇಡ್ಕೋಬೇಕು. ನಾನು ರಕ್ಷಾರಾಮಯ್ಯ ಈ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ಇವಾಗ ನೀವು ಮತದಾರ ದೇವರುಗಳು, ನೀವು ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಮನೆ ಮಗನಾಗಿ ನಿಮ್ಮ ನಿರಂತರವಾದ ಸೇವೆಗಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾಂಗ್ರೆಸ್.